ವ್ಯಕ್ತಿತ್ವ ಅಂತ ನೀವು ಹೇಳಿದ್ರಿ. ಒಂದು ವ್ಯಕ್ತಿತ್ವನ ಇಟ್ಕೊಂಡು ಹೋಗ್ತೀನಿ ಮನೇಲಿ, ನನ್ನ ವ್ಯಕ್ತಿತ್ವ ಏನಂತ ಗೊತ್ತಾಗತ್ತೆ ಅಂತ. ಆ ಮನೇಲಿ ಎಷ್ಟು ಜನ ಅದೇ ವ್ಯಕ್ತಿತ್ವ ಇಟ್ಕೊಂಡು ಆಡ್ತಾ ಇದ್ದಾರೆ, ಅಥವಾ ಇದು ಕ್ಯಾಮ್ರಾಗೆ ಮತ್ತೆ ಶೋಕೇಸ್ ಮಾಡೋದಕ್ಕೆ ಅಂತಂದು ಆ ಥರ ಜನನು ಇದಾರ ಅಲ್ಲಿ, ತಮ್ಮ ವ್ಯಕ್ತಿತ್ವನ ಮುಚ್ಚಿಟ್ಕೊಂಡು ನಾವು ಬೇರೆ ಅಂತಾನೆ ತೋರಿಸ್ಕೊಳ್ತಾ ಇರೋದು, ಆ ಥರದ್ದು ಏನಾದರೂ ಇದೆಯಾ ಅಲ್ಲಿ ಅಂತ ನೀವು ನೋಡಿರೋ ಪ್ರಕಾರ? ಒಂದು ನಮ್ಮ ಪರ್ಸ್ನಲಿ ಯಾರು ನನಗೆ ಗೊತ್ತಿಲ್ಲ. ಮೋಕ್ಷಿತಾ ಅವರು ನಾವು ಒಂದೇ ಚಾನೆಲಲ್ಲಿ ವರ್ಕ್ ಮಾಡಿದ್ದೀವಿ ಅನ್ನೋದು ಬಿಟ್ರೆ ಬೇರೆ ಯಾರು ನನಗೆ ಪರ್ಸ್ನಲಿ ಗೊತ್ತಿಲ್ಲ. ಆ ವಿಚಾರದಲ್ಲಿ ನೋಡಿದಾಗ ಅಂದರೆ ಡೇ ಒನ್ಗೂ ಇವಾಗಕ್ಕೂ ಒಂದಷ್ಟು ವೇರಿಯೇಷನ್ಸ್ ಆಗಿದ್ದಿದೆ ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲಿ. ಅದು ಅವ್ರ ಆಟಕ್ಕೆ ಅಂತ ಮಾಡ್ಕೊಂಡಿರ್ತಾರೆ ಹೊರತು ಅವ್ರು ಪರ್ಸ್ನಲ್ ಆಗಿ ಚೇಂಜ್ ಮಾಡ್ಕೊಂಡಿರಲ್ಲ. ಹೊರಗೆ ಬಂದರೆ ಅವ್ರು ಇರೋ ರೀತಿ ಬೇರೆ ಇರುತ್ತೆ. ಸೊ ಆಟಕ್ಕಂತ ಮಾಡ್ಕೊಂಡಿದ್ದಾಗ ಆಟದಲ್ಲಿ ಆಟನೇ ಆಡ್ಬೇಕಾಗುತ್ತಲ್ಲ, ತಪ್ಪು ಅಂತ ಹೇಳೋದಿಲ್ಲ, ಆಟಕ್ಕಂತ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಿದೆ. ಬಟ್ ಅದು ಕ್ಯಾಮ್ರಾಗ್ ಮಾಡ್ತಾರೆ ಇನ್ನೊಂದು ಅನ್ನೋದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಅಲ್ಲೆಲ್ಲರೂ ನಾವು ಕ್ಯಾಮ್ರಾಗೆ ಅಂತಾನೆ ಮಾಡೋದು. ಇವಾಗ ನಾನು ಸ್ಮೈಲ್ ಮಾಡ್ತೀನಿ ಅಂದ್ರೂ ವಿ ಆರ್ ಕಾನ್ಶಿಯಸ್ ದಟ್ 78-75 ಕ್ಯಾಮ್ರಾಸ್ ಇರುತ್ತೆ ಅನ್ನೋದು. ನಾನು ಅಲ್ಲೇನೋ ಸಿಟ್ಟು ಮಾಡ್ಕೊಂಡು ಕೂಗಾಡ್ಬಿಟ್ರೆ ತಪ್ಪಾಗುತ್ತೆ ಅನ್ನೋದಕ್ಕೆ ನಾನು ಮಾಡಿರಲ್ಲ. ನಾವು ಬಹಳಷ್ಟು ತಪ್ಪುಗಳನ್ನ ಸಿಟ್ಟಲ್ಲೇ ಮಾಡಿರ್ತೀವಿ. ಸೊ ಆ ತಪ್ಪು ಆಗ್ಬಾರ್ದು. ಆ ತಪ್ಪಾದ್ರೆ ಇವಾಗ ನಾನು ಹೊರಗೆ ಬಂದ್ಮೇಲೂ ನನಗೆ ಗಿಲ್ಟ್ ಇರ್ತಿತ್ತು, ನಾನು ಅದು ಮಾಡಬಾರ್ದಿತ್ತು. ಸೊ ಇವತ್ತಿಗೆ ನಂಗೆ ಯಾವುದೇ ಗಿಲ್ಟ್ ಇಲ್ಲ ಅನ್ನೋದಾದ್ರೆ ನಾನು ಅದನ್ನೆಲ್ಲ ಮಾಡಿಲ್ಲ. ಐ ವಾಸ್ ಕಾನ್ಶಿಯಸ್. ಕ್ಯಾಮ್ರಾಗಳಿರುತ್ತೆ, ಆ ಥರ ಎಲ್ಲರೂ ಕಾನ್ಶಿಯಸ್ ಅಲ್ಲಿ ಇರ್ತಾರೆ. ಬಟ್ ಸಿಟ್ಟು ಬಂದಾಗ ಅದು ಮರ್ತೋಗುತ್ತೆ. ನಾನು ಮರೀತಿರ್ಲಿಲ್ಲ ಅಷ್ಟೇ. ಐ ಹ್ಯಾವ್ ಬೀನ್ ದ ಸೇಮ್. ಸೊ ಆನ್ ದಟ್ ನೋಟ್ ನಂಗೆ ಯಾರೋ ಕ್ಯಾಮ್ರಾಗೆ ಮಾಡ್ತಾರೆ ಇದು ಅನ್ಸಿಲ್ಲ. ನಾವು ಕ್ಯಾಮ್ರಾನು ಇಸ್ ಒನ್ ಆಫ್ ಅಸ್ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ನಮಗೆ ಅಲ್ಲಿ ಇರ್ತಾ. ಸೊ ಆ 1% ಕಾನ್ಶಿಯಸ್ ಎಲ್ಲರೂ ಇರ್ತಾರೆ. ಕ್ಯಾಮ್ರಾ ಇದೆ ಅನ್ನೋ ಕಾನ್ಶಿಯಸ್ನೆಸ್ ಎಲ್ಲರಿಗೂ ಇರುತ್ತೆ. ಬಟ್ ಅವ್ರು ಯಾರೇ ಅಲ್ಲಿ ಏನೇ ಮಾಡ್ತಿದ್ರು ಅದು ಆಟಕ್ಕಾಗಿರುತ್ತೆ. ಪರ್ಸ್ನಲ್ ವ್ಯಕ್ತಿತ್ವ ಬದಲಾಗಿರುತ್ತೆ ಅಂತ ಏನು ಅನ್ಸಲ್ಲ. ಅದು ಹೊರಗಡೆ ಬಂದ್ಮೇಲೆ ನಂಗೆ ಗೊತ್ತಾಗುತ್ತೆ. ನಂಗೆ ಪರ್ಸ್ನಲಿ ಯಾರು ಗೊತ್ತಿಲ್ಲ. ಎವ್ರಿಥಿಂಗ್ ದಟ್ ದೇ ಆರ್ ಡೂಯಿಂಗ್ ಇಸ್ ಫಾರ್ ದ ಗೇಮ್. ಮೋಕ್ಷಿತನ್ ಬಗ್ಗೆ ನೀವು ಹೇಳಿದ್ರಿ, ಇನಿಷಿಯಲ್ ಡೇಸ್ ಅಲ್ಲೂ ನಾವು ನೋಡ್ತಾ ಇದ್ದಿದ್ದ ಪ್ರಕಾರ ನೀವಿಬ್ಬರೇ ಜೊತೆಗಿರ್ತಾ ಇದ್ದು, ಅದಾದ್ಮೇಲೆ ಮಂಜು ಅವ್ರು ಬಂದು ನಿಮ್ಮ ಟೀಮ್ನ ಜಾಯಿನ್ ಆಗಿತ್ತು ಅಂತ. ಸೊ ಮೋಕ್ಷಿತನ್ ಬಗ್ಗೆ ಒಂದಿಷ್ಟು ಒಪಿನಿಯನ್ಗಳಿದೆ. ಮನೆ ಒಳಗಡೆ ಅವರು ಸ್ಟ್ರಾಂಗ್ ಅಂತ ಹೇಳ್ತಾರೆ, ತುಂಬ ತಮ್ದು ಏನು ಪಾಯಿಂಟ್ ಇದೆಯೋ ಅದನ್ನ ಪಾಯಿಂಟ್ ಇಟ್ಟೇ ಇರ್ತಾರೆ, ಅದೇ ಏನೇ ಆಗಿರಲಿ. ಬಟ್ ಹೊರಗಡೆ ಅವ್ರ ಬಗ್ಗೆ ಒಂದಿಷ್ಟು ಬ್ಯಾಡ್ ಒಪಿನಿಯನ್ಸ್ ಇದೆ, ಅವ್ರ ಬಗ್ಗೆ ಒಂದಿಷ್ಟು ಫೇಕ್ ನ್ಯೂಸ್ಗಳು ಬಂದಿರೋದು. ಸೊ ಆ ಥರ ಅನ್ಸುತ್ತಾ ಹುಡುಗಿ ಆ ಥರದ ಕೆಲಸ ಎಲ್ಲ ಮಾಡಬಹುದು ಅನ್ನುವಂತಹ ಒಂದು ಫೀಲ್ ಸಿಗುತ್ತಾ ನಿಮಗೆ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಗ? ಒಂದು ನಾನು ಹೇಳ್ದಂಗೆ ನಾವು ಮುಂಚೆ ಒಂದು ಚಾನೆಲಲ್ಲಿ ಕೆಲಸ ಮಾಡಿದ್ವಿ. ತೀರಾ ಪರ್ಸ್ನಲಿ ನನಗೆ ಗೊತ್ತಿರಲಿಲ್ಲ. ಒಳಗಡೆ ಇದ್ದಾಗ ಅವರು ಎಗೇನ್ ಆಟಕ್ಕೆ ಅಂತ ಮಾಡ್ಕೊಂಡಿದ್ದಂಥ ವೇರಿಯೇಷನ್ಸ್ ಇದೆ, ಅದು ಗೊತ್ತಾಗುತ್ತೆ. ಅದನ್ನ ನಾವು ಪ್ರಶ್ನೆ ಮಾಡೋದಕ್ಕೂ ಆಗೋದಿಲ್ಲ. ಎಲ್ಲರೂ ಆಟ ಆಡಲೇಬೇಕಾಗುತ್ತೆ. ಇವಾಗ ನಾನು ಮಾಡಲ್ಲ ಅಂದ ಮಾತ್ರಕ್ಕೆ ಅವರು ಮಾಡಬಾರ್ದು ಅಂತಿಲ್ಲ. ಕೆಲವೊಂದು ಮಾಡಿದಾಗ ಅವ್ರ ಆಟಕ್ಕೆ ಮಾಡ್ಕೊಂಡಿರ್ತಾರೆ. ಅದು ಯಾವುದು ನಂಗೆ ಈ ಹೊರಗಡೆ ಏನೇನು ಇದೆ ಇದು ಹೊರಗಡೆ ಬಂದ್ಮೇಲೆ ಗೊತ್ತಾಗಿದ್ದ ವಿಷಯಗಳು. ಅಲ್ಲಿ ಒಳಗಡೆ ನಂಗೆ ಯಾವತ್ತೂ ಏನು ಅನ್ಸಿರ್ಲಿಲ್ಲ. ನಾವು ಬಿಗಿನಿಂಗ್ ಡೇಸಲ್ಲಿ ಏನು ಫ್ರೆಂಡ್ಶಿಪ್ ಅನ್ನೋದಿತ್ತು ತುಂಬಾ ಜೆನ್ಯೂನ್ ಆಗಿತ್ತು. ಅದು ಹೋಗ್ತಾ ಹೋಗ್ತಾ ಗ್ಯಾಪ್ ಇತ್ತು. ಲಾಸ್ಟಲ್ಲಿ ಮತ್ತೆ ಒಂದು ರೇಂಜಿಗೆ ಕನೆಕ್ಟ್ ಆದ್ವಿ. ಅದೊಂದು ಥಿನ್ ಸ್ಟ್ರಿಂಗ್ ಆಫ್ ಕನೆಕ್ಷನ್ ಎಲ್ಲ ಯಾವತ್ತೂ ಬಿಟ್ಟೋಗಿರ್ಲಿಲ್ಲ. ಯಾರನ್ನೇ ನಾವು ಎಕ್ಸೆಪ್ಟ್ ಮಾಡಿದಾಗ ಅವ್ರು ತುಂಬಾ ಒಳ್ಳೆಯವರೇ ಆಗಿರ್ಬೇಕು ಅನ್ನೋದೇನೂ ಇಲ್ಲ. ಅವ್ರ ತಪ್ಪು ಸರಿಗಳು ಇದ್ದೇ ಇರುತ್ತೆ. ಅಂಡ್ ನಾವು ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗಲೂ ತಪ್ಪು ಸರಿಗಳು ಮಾಡ್ತೀವಿ. ಒಳ್ಳೆ ವಿಷಯನ ಎಕ್ಸೆಪ್ಟ್ ಮಾಡೋ ನಾವು ತಪ್ಪುಗಳನ್ನು ಎಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಹಂಗ್ ಒಳಗಡೆ ಆಗಿದೆ. ಅವರಿಂದ ನಂಗೆ ಬೇಜಾರಾಗಿದೆ, ನನ್ನಿಂದ ಅವ್ರಿಗೆ ಬೇಜಾರಾಗಿದೆ. ದಟ್ ಈಸ್ ಅಕ್ಸೆಪ್ಟೆಡ್. ದಟ್ ಇಸ್ ವೈ ಐ ಥಿಂಕ್ ಅಟ್ ಲಾಸ್ಟ್ ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗೇ ಇದ್ವಿ. ಇವನ್ ನಾವು ನನಗೆ ಹೊರಗೆ ಬಂದಾಗ್ಲೂ ಗೊತ್ತಾಗಿದೆ ಒಂದಷ್ಟು ವಿಷಯ ಇಲ್ಲ ಅಂತಲ್ಲ, ಮನೆ ಒಳಗೆ ಆಗಿರೋವಂಥದ್ದು ಅಥವಾ ಹೊರಗೆ ಇಲ್ಲೇನೇನಿದೆ ಅದು ಯಾವುದಕ್ಕೂ ನಂಗೆ ಸಿಟ್ಟು ಅಂತ ಬರ್ತಿಲ್ಲ. ದಟ್ಸ್ ಓಕೆ. ಅಕ್ಸೆಪ್ಟೆಡ್ ಆಸ್ ಫ್ರೆಂಡ್ ಆಗಿ ನೀವು ಮಾಡಿದೆ ಅನ್ನೋದಾದ್ರೆ ಫಾರ್ ಗುಡ್ ಐ ಸೇ ಥಮ್ಸ್ ಅಪ್, ಫಾರ್ ಬ್ಯಾಡ್ ಓಕೆ, ಏನು ಮಾಡೋದಕ್ಕಾಗಲ್ಲ ಅಂತ. ಫ್ರೆಂಡ್ ಇಸ್ ಅ ಫ್ರೆಂಡ್. ದಟ್ಸ್ ಆಲ್. ಆಚೆ ಬಂದ್ಮೇಲೆ ಕಂಟಿನ್ಯೂ ಮಾಡೋ ಪ್ಲಾನ್ ಇದೆಯಾ ಫ್ರೆಂಡ್ಶಿಪ್ ಮೋಕ್ಷಿತನ್ ಜೊತೆಗೆ? ಆಸ್ ಐ ಸೆಡ್, ಅ ಫ್ರೆಂಡ್ ಇಸ್ ಅ ಫ್ರೆಂಡ್, ಗುಡ್ ಆರ್ ಬ್ಯಾಡ್. ಅದು ಅವರಿಗೆ ತಾನು ತಪ್ಪು ಮಾಡಿದಾಗ ಅವ್ರಿಗೆ ಗಿಲ್ಟ್ ಇದ್ರೆ ಸಾಕು ಅನ್ಸುತ್ತೆ. ಅದರಿಂದ ಬೇಜಾರಾಗೋದೆಲ್ಲವೂ ಹೌದು, ಇಲ್ಲ ಅಂತಲ್ಲ. ಮನೆ ಒಳಗೂ ಆಗಿದೆ ಅಥವಾ ಅವ್ರಿಗೆ ನನ್ನಿಂದನೂ ಬೇಜಾರಿರಬಹುದೇನೋ. ಬಟ್ ಆ ಫ್ರೆಂಡ್ಶಿಪ್ ಎಲ್ಲೂ ಬಿಟ್ಟೋಗಲ್ಲ. ಫ್ರೆಂಡ್ಶಿಪ್ನ ಮುರಿದು ಹಾಕ್ಬೇಕನ್ನುವಂಥ ತಪ್ಪು ಯಾವುದೂ ಆಗಿಲ್ಲ ಅಲ್ಲಿ. ಆ್ಯಂಡ್ ಐ ಆಮ್ ನಾಟ್ ದಟ್ ರೂಡ್. ಒನ್ಸ್ ಇಲ್ಲ ಹಿಂಗಾಯ್ತು, ಹಿಂಗೆ ಆಟಕ್ಕೆ ಐ ಆಮ್ ಸಾರಿ ಅಂದರೆ ನಾನು ಅದನ್ನ ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡ್ತೀನಿ. ಇವತ್ತಿಗೂ ಒಂದಷ್ಟು ವಿಡಿಯೋಸ್ ನೋಡಿದಾಗ ಒಂದು 10 ಅವ್ರು ನನ್ನ ಬಗ್ಗೆ ಇನ್ನೇನೋ ಮಾತಾಡಿದ ವಿಡಿಯೋ ಬಿಟ್ಟು 11ನೇ ವಿಡಿಯೋ ಅದು ಫ್ರೆಂಡ್ಶಿಪ್ ಅದು ಬಂದ ತಕ್ಷಣ ನಂಗೆ ಕಣ್ಣಲ್ಲಿ ನೀರು ತುಂಬಿರುತ್ತೆ, ನಂಗೆ ಬೇಜಾರಾಗುತ್ತೆ. ಐ ಸ್ಟಾರ್ಟ್ ಮಿಸ್ಸಿಂಗ್ ದೆಮ್. ದ್ಯಾಟ್ ಈಸ್ ಫ್ರೆಂಡ್ಶಿಪ್. ಅಂತ ಒಳ್ಳೆ ವಿಷಯ ಬಗ್ಗೆ ಫೋಕಸ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಇದೆಲ್ಲವೂ ಅವ್ರು ಆಟಕ್ಕೆ ಮಾಡಿರ್ತಾರೆ. ದಟ್ಸ್